ಕೆಲವು ವಿಚಾರಗಳು ಬಂದಾಗ ನಾವು ಗಂಟಲು ಶೋಷಣೆ ಮಾಡಿಕೊಂಡು ಚೀರಾಡ್ತೀವಿ. ಆ್ಯಂಕರ್ಗಳು, ಟಿ ವಿ ಮಾಧ್ಯಮಗಳು ಕಂಠ ಶೋಷಣೆ ಅಂತ ಕಲಿತೀವಿ. ಕಂಠ ಶೋಷಣೆ, ಕಂಠವನ್ನು ಶೋಷಣೆ ಮಾಡೋದು. ಶೋಷಣೆ ಅಂತ ಯಾಕಂತೀವಿ ಅಂದರೆ ಏನು ಲಾಭ ಇಲ್ಲ ಅಂತ. ನಟ ದರ್ಶನ್ ಸೂಪರ್ ಸ್ಟಾರ್, ರೇಣುಕಾ ಸ್ವಾಮಿ ಕೊಲೆ ಆಯಿತು. ಆಕೆ ಪ್ರಿಯತಮೆ ಅದಕ್ಕೆ ಪ್ರಚೋದನೆ ಕೊಟ್ಟರು. ಜೋರಾಗಿ ಆಯಿತು. ಆ ಕಡೆ ಈ ಕಡೆ ಎಲ್ಲ ಆಯಿತು. ಅವ ಸತ್ತ. ಆತನ ಹೆಂಡತಿ ವಿಧವೆ ಆದಳು. ಈಗ ಮಗು ಹುಟ್ಟಿ 5 ತಿಂಗಳಾಯ್ತು. ಇವತ್ತು ನಾಮಕರಣ ಆಗ್ತಾಯಿದೆ. ದರ್ಶನ್ ಆರಾಮಾಗಿ ಹೊರಗೆ ಬಂದರು. ಪಿಕ್ಚರ್ದೇನೋ ಟೀಸರ್ ರಿಲೀಸ್ ಆಯಿತು. ಆಮೇಲೆ ಪವಿತ್ರ ಗೌಡ ಆರಾಮಾಗಿ ಹೊರಗೆ ಬಂದರು. ಅವರ ರೆಡ್ ಕಾರ್ಪೆಟ್ ಓಪನ್ ಆಯಿತು. ಆಮೇಲೆ ಕುಂಭಮೇಳಕ್ಕೆ ಹೋದರೂ ಪಾಪ ಕಳೆಯುವುದಕ್ಕೆ ನೀರಲ್ಲಿ ಮುಳುಗಿ ಬಂದರು. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಎಲ್ಲರ ಲೈಫ್ ಸೆಟ್ಲ್ ಆಗ್ತಾ ಇದೆ. ದರ್ಶನ್ ಲೈಫ್ ಸೆಟ್ಲ್ ಆಗ್ತಾ ಇದೆ, ಪವಿತ್ರ ಗೌಡ ಲೈಫ್ ಸೆಟ್ಲ್ ಆಗ್ತಾ ಇದೆ, ವಿಜಯಲಕ್ಷ್ಮಿ ಮೇಡಮ್ ಲೈಫ್ ಸೆಟ್ಲ್ ಆಗ್ತಾ ಇದೆ. ಎವ್ರಿಬಡಿ ಈಸ್ ಹ್ಯಾಪಿ. ಒಂದವ ಹೋದ, ಅವನ ಹೆಂಡತಿ ಸಾಯ್ಲಿ, ಮಕ್ಕಳು ಸಾಯ್ಲಿ, ಗಂಡ ಹೆಂಡತಿ ಸಾಯ್ಲಿ, ತಂದೆ ತಾಯಿ ಸಾಯ್ಲಿ. ಯಾರಿಗಪ್ಪ ಕಾನೂನು? ಇದನ್ನು ನಾವು ಜೋರು ಧ್ವನಿಯಲ್ಲಿ ಮಾತಾಡಿದಾಗ ಟೀಕೆ, ಟಿಪ್ಪಣಿ, ದ್ವೇಷ ಯಾರ ಮನೆಯಲ್ಲೂ ಹಿಂಗೆ ಬಾರದಿರಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಬಳಿಕ ಇಡೀ ದೇಶಾದ್ಯಂತ ಸುದ್ದಿಯಾಗಿದ್ದ ಖ್ಯಾತ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಕೊಲೆ ಆರೋಪ ಹೊತ್ತು ಜೈಲಲ್ಲಿ ಮುದ್ದೆ ಮುರಿದು ಬೇಲ್ ಮೇಲೆ ಹೊರಬಂದಿದೆ. ಆದರೆ ಇಂದು ಜೂನಿಯರ್ ರೇಣುಕಾಸ್ವಾಮಿ ಎಂಟ್ರಿಯಿಂದ ಮನೆಯಲ್ಲಿ ಸಂಭ್ರಮ ಕಳೆ ಕಟ್ಟಿದೆ. ಒಂದು ರಿಪೋರ್ಟ್. ರೇಣುಕಾಸ್ವಾಮಿ ಮನೆಯಲ್ಲಿ ಮೂಡಿದ ಶಶಿ. ಮುದ್ದು ಮೊಮ್ಮಗನ ನೋಡಿ ಸಂಭ್ರಮವೋ ಸಂಭ್ರಮ. ಈ ಚಂದದ ಮಗುವನ್ನ ನೋಡ್ರಿ. ರೇಣುಕಾಸ್ವಾಮಿ ಕೊಲೆ ಬಳಿಕ ಮನೆಯ ಸೂತಕ ಕಳೆದು ನಗುವಿನ ಹೊಳೆ ಹರಿಸೋಕೆ ಬಂದಿರೋ ಕಂದ ಅದು. ಹೌದು, 8 ತಿಂಗಳ ಹಿಂದೆ ರೇಣುಕಾಸ್ವಾಮಿ ಹತ್ಯೆಯಾದಾಗ ಪತ್ನಿ ಸಹನಾ ಗರ್ಭಿಣಿಯಾಗಿದ್ರು. 5 ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಇಂದು ಮಗುವಿನ ಜೊತೆ ರೇಣುಕಾಸ್ವಾಮಿ ಸತಿ ಗಂಡನ ಮನೆಗೆ ಬಂದ್ರು. ಮಾವ ಸಾಗರ್ ಅಳಿಯನ ತೊಟ್ಟಿಲು ಹೊತ್ತು ತಂದ್ರು. ಸಹನಾ ಜೊತೆ ಬಂದ ಮೊಮ್ಮಗನಿಗೆ ಅತ್ತೆ ಸುಚೇತಾ ಆರತಿ ಎತ್ತಿ ತೊಟ್ಟಿಲು ತೂಗಿ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ರು. ಮನೆಯಲ್ಲಿ ತೊಟ್ಟಿಲಿಗೆ ಹೂಗಳಿಂದ ಸಿಂಗಾರ ಮಾಡಿ ಸಂಪ್ರದಾಯದಂತೆ ತೊಟ್ಟಿಲಿಗೆ ಪೂಜೆ ಸಲ್ಲಿಸಲಾಯಿತು. ರೇಣುಕಾಸ್ವಾಮಿ ತಂಗಿ ಸುಚೇತಾ ಅಳಿಯನ ಕಿವಿಯಲ್ಲಿ ಶಶಿಧರ್ ಸ್ವಾಮಿ ಅಂತ ಹೇಳೋ ಮೂಲಕ ನಾಮಕರಣ ಮಾಡಿದ್ರು. ರೇಣುಕಾಸ್ವಾಮಿ ತಂದೆ ಶಿವನಗೌಡರ್ ಹಾಗೂ ತಾಯಿ ರತ್ನಪ್ರಭಾ ಭಾವುಕರಾದ್ರು. ಪುತ್ರನ ಸಾವು ನೆನೆದು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ರು. ಶಶಿಧರ ಅಂತ ಇಟ್ಕೊಂಡಿದ್ದೀವಿ. ಸದ್ಯದಲ್ಲಿ ಅದು ಶ ಅನ್ನೋ ಶಬ್ದದಿಂದ ಅದು ಬಂದಿದೆ. ಅದರಿಂದ ಶಶಿಧರ್ ಅಂತ ನಾವು ಈಗ ನಾಮಕರಣ ಮಾಡಿದ್ದೀವಿ. ಸರ್ಕಾರಕ್ಕೆ ಮತ್ತೊಂದು ಮನವಿ, ನಾವು ಸೊಸೆಗೆ ಕೆಲಸ ಕೊಡಲಿಕ್ಕೆ ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ. ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪುರಸ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ಇದರಿಂದ ಸಂತೋಷ ಆಗಿದೆ ನಮ್ಮೆಲ್ಲರಿಗೂ, ನಮ್ಮ ಕುಟುಂಬದವರಿಗೆಲ್ಲ ಅಷ್ಟೇ. ಅಂದರೆ ನಾಮಕರಣನ ನಿಮ್ಮ ಮಗ ಇದ್ದಿದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಮಾಡ್ತಿದ್ರಿ? ಇಡೀ ಕುಟುಂಬ ಇನ್ನೂ ಜೋರಾಗೆ ಮಾಡ್ತಿದ್ವಿ. ಇಡೀ ಕುಟುಂಬದನ್ನ ಎಲ್ಲರನ್ನು ಕರೆದು ಇದಕ್ಕಿಂತ ಜೋರಾಗಿ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಾಡ್ತಿದ್ವಿ. ಮಗು ನೋಡಿದಾಗ ಏನು ಅನಿಸ್ತಾ ಇದೆ? ಅವನೇ ಬಂದಿದ್ದಾನೆ ಅಂತ, ರೇಣುಕಾಸ್ವಾಮಿನೇ ಹುಟ್ಟಿ ಬಂದಿದ್ದಾನೆ ಮನೆಗೆ. ಯಾವುದೋ ವಿಷಗಳಿಗೆಯಲ್ಲಿ ನಡೆಯಬಾರದ ಘಟನೆ ನಡೆದಿದೆ. ಬಾಳಿ ಬದುಕಬೇಕಿದ್ದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ನಡೆದಿದೆ. ಇದೀಗ ಶಶಿಧರ ಸ್ವಾಮಿ ಬಂದಿರೋದ್ರಿಂದ ಕುಟುಂಬದಲ್ಲಿ ಒಂದಷ್ಟು ಸಂತಸ ಮನೆ ಮಾಡಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೆಲವು ವಿಚಾರಗಳು ಬಂದಾಗ ನಾವು ಗಂಟಲು ಶೋಷಣೆ ಮಾಡಿಕೊಂಡು ಚೀರಾಡ್ತೀವಿ. ಆ್ಯಂಕರ್ಗಳು, ಟಿ ವಿ ಮಾಧ್ಯಮಗಳು ಕಂಠ ಶೋಷಣೆ ಅಂತ ಕಲಿತೀವಿ. ಕಂಠ ಶೋಷಣೆ, ಕಂಠವನ್ನು ಶೋಷಣೆ ಮಾಡೋದು. ಶೋಷಣೆ ಅಂತ ಯಾಕಂತೀವಿ ಅಂದರೆ ಏನು ಲಾಭ ಇಲ್ಲ ಅಂತ. ನಟ ದರ್ಶನ್ ಸೂಪರ್ ಸ್ಟಾರ್, ರೇಣುಕಾಸ್ವಾಮಿ ಕೊಲೆ ಆಯಿತು. ಆಕೆ ಪ್ರಿಯತಮೆ ಅದಕ್ಕೆ
ಪ್ರಚೋದನೆ ಕೊಟ್ಟರು. ಜೋರಾಗಿ ಆಯಿತು. ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಆಯಿತು. ಅವ ಸತ್ತ. ಆತನ ಹೆಂಡತಿ ವಿಧವೆ ಆದಳು. ಈಗ ಮಗು ಹುಟ್ಟಿ 5 ತಿಂಗಳಾಯ್ತು. ಇವತ್ತು ನಾಮಕರಣ ಆಗ್ತಾಯಿದೆ. ದರ್ಶನ್ ಆರಾಮಾಗಿ ಹೊರಗೆ ಬಂದರು. ಪಿಕ್ಚರ್ದೇನೋ ಟೀಸರ್ ರಿಲೀಸ್ ಆಯಿತು. ಆಮೇಲೆ ಪವಿತ್ರ ಗೌಡ ಆರಾಮಾಗಿ ಹೊರಗೆ ಬಂದರು. ಅವರ ರೆಡ್ ಕಾರ್ಪೆಟ್ ಓಪನ್ ಆಯಿತು. ಆಮೇಲೆ ಕುಂಭಮೇಳಕ್ಕೆ ಹೋದರು. ಪಾಪ ಕಳೆಯೋದಕ್ಕೆ ನೀರಲ್ಲಿ ಮುಳುಗಿ ಬಂದರು. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಎಲ್ಲರ ಲೈಫ್ ಸೆಟ್ಲ್ ಆಗ್ತಾ ಇದೆ. ದರ್ಶನ್ ಲೈಫ್ ಸೆಟ್ಲ್ ಆಗ್ತಾ ಇದೆ. ಪವಿತ್ರ ಗೌಡ ಲೈಫ್ ಸೆಟ್ಲ್ ಆಗ್ತಾ ಇದೆ. ವಿಜಯಲಕ್ಷ್ಮಿ ಮೇಡಮ್ ಲೈಫ್ ಸೆಟ್ಲ್ ಆಗ್ತಾ ಇದೆ. ಎವ್ರಿಬಡಿ ಈಸ್ ಹ್ಯಾಪಿ. ಬಂದವ ಹೋದ. ಅವನ ಹೆಂಡತಿ ಸಾಯ್ಲಿ, ಮಕ್ಕಳು ಸಾಯ್ಲಿ, ಗಂಡ ಹೆಂಡತಿ ಸಾಯ್ಲಿ, ತಂದೆ ತಾಯಿ ಸಾಯ್ಲಿ. ಯಾರಿಗಪ್ಪ ಕಾನೂನು? ಇದನ್ನು ನಾವು ಜೋರು ಧ್ವನಿಯಲ್ಲಿ ಮಾತಾಡಿದಾಗ ಟೀಕೆ, ಟಿಪ್ಪಣಿ, ದ್ವೇಷ ಯಾರ ಮನೆಯಲ್ಲೂ ಹಿಂಗೆ ಬಾರದಿರಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಬಳಿಕ ಇಡೀ ದೇಶಾದ್ಯಂತ ಸುದ್ದಿಯಾಗಿದ್ದ ಖ್ಯಾತ ನಟ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಆರೋಪ ಹೊತ್ತು ಜೈಲಲ್ಲಿ ಮುದ್ದೆ ಮುರಿದು ಬೇಲ್ ಮೇಲೆ ಹೊರಬಂದಿದೆ. ಆದರೆ ಇಂದು ಜೂನಿಯರ್ ರೇಣುಕಾಸ್ವಾಮಿ ಎಂಟ್ರಿಯಿಂದ ಮನೆಯಲ್ಲಿ ಸಂಭ್ರಮ ಕಳೆ ಕಟ್ಟಿದೆ. ಒಂದು ರಿಪೋರ್ಟ್. ರೇಣುಕಾಸ್ವಾಮಿ ಮನೆಯಲ್ಲಿ ಮೂಡಿದ ಶಶಿ. ಮುದ್ದು ಮೊಮ್ಮಗನ ನೋಡಿ ಸಂಭ್ರಮವೋ ಸಂಭ್ರಮ. ಈ ಚಂದದ ಮಗುವನ್ನ ನೋಡ್ರಿ. ರೇಣುಕಾಸ್ವಾಮಿ ಕೊಲೆ ಬಳಿಕ ಮನೆಯ ಸೂತಕ ಕಳೆದು ನಗುವಿನ ಹೊಳೆ ಹರಿಸೋಕೆ ಬಂದಿರೋ ಕಂದ ಅದು. ಹೌದು, 8 ತಿಂಗಳ ಹಿಂದೆ ರೇಣುಕಾಸ್ವಾಮಿ ಹತ್ಯೆಯಾದಾಗ ಪತ್ನಿ ಸಹನಾ ಗರ್ಭಿಣಿಯಾಗಿದ್ರು. 5 ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಇಂದು ಮಗುವಿನ ಜೊತೆ ರೇಣುಕಾಸ್ವಾಮಿ ಸತಿ ಗಂಡನ ಮನೆಗೆ ಬಂದ್ರು. ಮಾವ ಸಾಗರ್ ಅಳಿಯನ ತೊಟ್ಟಿಲು ಹೊತ್ತು ತಂದ್ರು. ಸಹನಾ ಜೊತೆ ಬಂದ ಮೊಮ್ಮಗನಿಗೆ ಅತ್ತೆ ಸುಚೇತಾ ಆರತಿ ಎತ್ತಿ ತೊಟ್ಟಿಲು ತೂಗಿ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ರು. ಮನೆಯಲ್ಲಿ ತೊಟ್ಟಿಲಿಗೆ ಹೂಗಳಿಂದ ಸಿಂಗಾರ ಮಾಡಿ ಸಂಪ್ರದಾಯದಂತೆ ತೊಟ್ಟಿಲಿಗೆ ಪೂಜೆ ಸಲ್ಲಿಸಲಾಯಿತು. ರೇಣುಕಾಸ್ವಾಮಿ ತಂಗಿ ಸುಚೇತಾ ಅಳಿಯನ ಕಿವಿಯಲ್ಲಿ ಶಶಿಧರ್ ಸ್ವಾಮಿ ಅಂತ ಹೇಳೋ ಮೂಲಕ ನಾಮಕರಣ ಮಾಡಿದ್ರು. ರೇಣುಕಾಸ್ವಾಮಿ ತಂದೆ ಶಿವನಗೌಡರ್ ಹಾಗೂ ತಾಯಿ ರತ್ನಪ್ರಭಾ ಭಾವುಕರಾದ್ರು. ಪುತ್ರನ ಸಾವು ನೆನೆದು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ರು. ಶಶಿಧರ ಅಂತ ಇಟ್ಕೊಂಡಿದ್ದೀವಿ. ಸದ್ಯದಲ್ಲಿ ಅದು ಶ ಅನ್ನೋ ಶಬ್ದದಿಂದ ಅದು ಬಂದಿದೆ. ಅದರಿಂದ ಶಶಿಧರ್ ಅಂತ ನಾವು ಈಗ ನಾಮಕರಣ ಮಾಡಿದ್ದೀವಿ. ಸರ್ಕಾರಕ್ಕೆ ಮತ್ತೊಂದು ಮನವಿ, ನಾವು ಸೊಸೆಗೆ ಕೆಲಸ ಕೊಡಲಿಕ್ಕೆ ಅವರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ. ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪರಿಷ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ಇದರಿಂದ ಸಂತೋಷ ಆಗಿದೆ ನಮ್ಮೆಲ್ಲರಿಗೂ, ನಮ್ಮ ಕುಟುಂಬದವರಿಗೆಲ್ಲ ಅಷ್ಟೇ. ಅಂದರೆ ನಾಮಕರಣನ ನಿಮ್ಮ ಮಗ ಇದ್ದಿದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಮಾಡ್ತಿದ್ರಿ? ಇಡೀ ಕುಟುಂಬ ಇನ್ನೂ ಜೋರಾಗೆ ಮಾಡ್ತಿದ್ವಿ. ಇಡೀ ಕುಟುಂಬದನ್ನ ಎಲ್ಲರನ್ನು ಕರೆದು ಇದಕ್ಕಿಂತ ಜೋರಾಗಿ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಾಡ್ತಿದ್ವಿ. ಮಗು ನೋಡಿದಾಗ ಏನು ಅನಿಸ್ತಾ ಇದೆ? ಅವನೇ ಬಂದಿದ್ದಾನೆ ಅಂತ, ರೇಣುಕಾಸ್ವಾಮಿನೇ ಹುಟ್ಟಿ ಬಂದಿದ್ದಾನೆ ಮನೆಗೆ. ಯಾವುದೋ ವಿಷಗಳಿಗೆಯಲ್ಲಿ ನಡೆಯಬಾರದ ಘಟನೆ ನಡೆದಿದೆ. ಬಾಳಿ ಬದುಕಬೇಕಿದ್ದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ನಡೆದಿದೆ. ಇದೀಗ ಶಶಿಧರ ಸ್ವಾಮಿ ಬಂದಿರೋದ್ರಿಂದ ಕುಟುಂಬದಲ್ಲಿ ಒಂದಷ್ಟು ಸಂತಸ ಮನೆ ಮಾಡಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.